ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರೆ ಹುಚ್ಚ ಹೋಗೋ ನಡೆಯೋ ಅಂತಾರೆ. ನಾವು ಕಾಲ್ ಮಾಡಿ ಕೇಳಿದ್ರೆ ನಮ್ಮ ಮೇಲೆ ಏನದು ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಾರೆ. ಭಾಷಾ ಅವರೇ, ಇದೇ ವಿಚಾರ ನೀವು ಮಾತನಾಡುವಾಗ ಹೇಳಿದ್ರಿ, ಭಾರತದಲ್ಲಿರುವಂತಹ ಎಲ್ಲಾ ಸಮುದಾಯದವರು ಕೂಡ ಭಾರತೀಯರೇ, ಪಾಕಿಸ್ತಾನದ ಪರವಾಗಿ ಮಾತನಾಡುವ ಅವಶ್ಯಕತೆ ಯಾವುದೇ ಸಮುದಾಯದವರಿಗೆ ಇಲ್ಲ ಅಂತ ಹೇಳಿ ಇಂಥವರನ್ನು ಸಮರ್ಥಿಸಿಕೊಳ್ಳೋ ಅಂತ ಜನಪ್ರತಿನಿಧಿನೂ ಅಲ್ಲ, ರಾಜ್ಯಸಭಾಗೆ ಎಲೆಕ್ಟ್ ಆಗಿರೋ MP ಅವರು, ಇಂಥವ್ರು ನಮಗೆ ಅವಶ್ಯಕತೆನಾ? ಅಲ್ಲ ಮೇಡಮ್, ಫಸ್ಟು ಸೈಯದ್ ನಾಸಿರ್ ಹುಸೇನ್ ಇದ್ದಾರಲ್ಲ, ಅವರು ಮೀಡಿಯಾ ಹತ್ರ ಮಾತಾಡಿದ್ರಲ್ಲ, ಬಿಹೇವಿಯರ್ ಸರಿಯಾಗಿರಲಿಲ್ಲ. ಅದು ಎಲ್ರಿಗೆ ತುಂಬ ಬೇಜಾರಾಯಿತು, ನಮಗೂ ಬೇಜಾರಾಯಿತು. ಅದು ಇನ್ನೊಂದು ಏನಂದರೆ, ಅದು ದೊಡ್ಡ ಸ್ಥಾನ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಆ ಥರ ಈ ಘೋಷಣೆ ಇದೆಯಲ್ಲ ನೋಡಿ, ಆವಾಗ ಘೋಷಣೆ ಐತಲ್ಲ, ಈ ಪಾಕಿಸ್ತಾನ ಪರವಾಗಿ ಮಾತಾಡಿದ್ದಾರೆ ಯಾ ನಾಸಿರ್ ಹುಸೇನು ಇದು ಮಾತು ಬರ್ತದೆ. ಇವತ್ತುವರೆಗೂ ಕನ್ಫ್ಯೂಸ್ ಇತ್ತು, ಮೀಡಿಯಾಗೂ ಕನ್ಫ್ಯೂಸ್ ಇತ್ತು, ರಾಜಕಾರಣಿಗಳಿಗೆ ಕನ್ಫ್ಯೂಸ್ ಇತ್ತು, ಪಬ್ಲಿಕ್ಗೇನು ಕನ್ಫ್ಯೂಸ್ ಇತ್ತು. ಈಗ ಏನು ತೀರ್ಮಾನ ಬಂದಿದೆ, FSLನಿಂದ ಬಂದಿದೆ, ಅದ್ರ ಮೇಲೆ ಕ್ರಮ ತಗೋಬೇಕು. ಅವರು ನಿಜವಾಗ್ಲೂ ಇದು ಮಾಡಿದರೆ ಗಲ್ಲಿ ಶಿಕ್ಷೆ ಕೊಡಬೇಕು. ಯಾರಿದ್ರೆ ಏನೋ, ಅವನು ಮುಸಲ್ಮಾನ್ ಇರಲಿ, ಅವನು ಕ್ರಿಶ್ಚಿಯನ್ ಇರಲಿ, ಹಿಂದೂ ಇರಲಿ, ಗಲ್ಲಿ ಶಿಕ್ಷೆ ಕೊಡಲೇಬೇಕು. ಇನ್ನೊಂದು ನೋಡಿ, ನಮಗೆ ಒಂಥರ ಆಶ್ಚರ್ಯ ಆಗ್ತಾಯಿದೆ, ಒಂದು ವಿಧಾನಸೌಧ ಒಂದು ಇದು ಏನು ಹೇಳೋದು, ಒಂದು ಭಕ್ತಿ ಭಾವನೆ ಮತ್ತು ದೇವಸ್ಥಾನ ಥರ ರಾಜಕಾರಣಿಗಳಿಗೆ ಎಲ್ರಿಗೆ ಆ ಜಾಗನಲ್ಲಿ ಎಲ್ಲ ಇದು ಕೂಗೋದು ಸರಿಯಾಗಿಲ್ಲ. ನಮಗೇನೋ ಒಂಥರ ಇದಾಗತ್ತೆ. ಮುಸಲ್ಮಾನವನು ಮಾಡಿದ್ರೆ ನಮಗೆ ತುಂಬ ಶೇಮ್ ಆಗುತ್ತೆ. ನಮಗೆ ಇದು ಕ್ರಿಮಿ ಮಾಡೋ ಕೆಲಸಕ್ಕೆ ಇಡೀ ಸಮುದಾಯವನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ಶುರು ಮಾಡ್ತಾರೆ. ನೋಡಿ, ಆಗತ್ತೆ. ಇನ್ನೊಂದು ಏನಂದ್ರೆ ನೋಡಿ, ಸಡನ್ ಆಗಿ ಆಕ್ಷನ್ ತಗೋಬೇಕು, ಲೇಟ್ ಮಾಡಬಾರ್ದು ಇದರಲ್ಲಿ ಎಲ್ಲ. ನಾನು ನೋಡಿ, ಇದೂ ನಮ್ಮ ಎಲ್ಲ ನ್ಯಾಯವಾಗಿ ಮಾತಾಡಬೇಕು. ಈಗ 1 ವರ್ಷ ಮುಂಚೆ, 1.5 ವರ್ಷ ಮುಂಚೆ BJP ಗೌರ್ಮೆಂಟ್ ಇತ್ತು. ಮಂಡ್ಯದಲ್ಲಿ ಸಂಜೆ ಸರ್ಕಲ್ನಲ್ಲಿ 40-50 ಜನ ಸೇರಿಕೊಂಡು ಪಾಕಿಸ್ತಾನ ಘೋಷಣೆ ಆಗ್ತಾರೆ, ಜಿಂದಾಬಾದ್ ಜಿಂದಾಬಾದ್ ಅಂತ. ಆವಾಗ ಯಾಕೆ ಸುಮ್ಮನೆ ಇದ್ದಿದ್ದು ಎಲ್ಲರೂ ರಾಜಕಾರಣಿಗಳು? ಆವಾಗ ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಈಗ ಏನಾಯ್ತು ಅದು ನೋಡಿಬಿಟ್ಟು ಇಷ್ಟೇ ತಾನೇ, ಅವ್ರಿಗೆ ಏನಾಗಲಿಲ್ಲ, ನಾವು ಕೂಗ್ಬೋದು ಅಂತ ಆಗಿಬಿಟ್ಟಿದೆ. ಈಗ ತಮಾಷೆ ಆಗಿಬಿಟ್ಟಿದೆ ಈಗ ಎಲ್ಲ ನೋಡಿ. ಈಗ ನೋಡಿದ್ರೆ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಹೇಳಬೇಕು, ಈ ಜಿಂದಾಬಾದ್ ಅಂತ ಹೇಳೋದು ತುಂಬ ಒಂದು ಇದಾಗ್ತಾ ಇದೆ ನೋಡಿ. ಅಮೂಲ್ಯ ಅವರು ಪಾಕಿಸ್ತಾನ ಬಗ್ಗೆ ಘೋಷಣೆ ಮಾಡಿದ್ರು, ಅವರು ಮಂಡ್ಯದು ಇನ್ನೊಬ್ಬರು ಯಾರು ಇದು ಮಾಡಿದ್ರು. ಒಬ್ಬರಿಗೆ ಕಠಿಣಾಗಿ ಒಂದು ಕ್ರಮ ತಗೊಂಡಿದ್ದರೆ ಯಾರು ಇದು ಮಾಡಲ್ಲ. ಇದಕ್ಕೆ ಒಂದು ಇದು ಮಾಡಬೇಕು ಮೇಡಮ್, ಕಾನೂನು ಮಾಡಬೇಕು. ಇದ್ರ ಮೇಲೆ ಏನನ್ನ ಘೋಷಣೆ ಕೂಗಿದ್ರೆ ಅವ್ರಿಗೆ ಬೇಲ್ ಸಿಗಬಾರ್ದು, ಜೈಲಿನಲ್ಲಿನೇ ಇರಬೇಕಿತ್ತು. ಇದು ಏನಾಗ್ಬಿಟ್ಟಿದೆ, ಏನು BJP ಬಂದರೆ ನೋಡಿ, ನಾವು ಮಾಡಿದ್ರೆ ಹಲಾಲು, ಕಾಂಗ್ರೆಸ್ ಮಾಡಿದ್ರೆ ಹರಾಮು, ಕಾಂಗ್ರೆಸ್ ಮಾಡಿದ್ರೆ ಹಲಾಲು, BJP ಮಾಡಿದ್ರೆ ಹರಾಮು, ಈ ಥರ ಆಗಿಬಿಟ್ಟಿದೆ. ಈಗ ಏನು ಈ ರಾಜಕಾರಣಿಗಳು ಇದರಲ್ಲಿ ನಮ್ಮವ್ರು ಮಾಡಿದ್ರೆ ಬಿಡ್ಬಿಡಪ್ಪ, ನಿಮ್ಮವ್ರು ಮಾಡಿದ್ರೆ ಬಿಡ್ಬಿಡಪ್ಪ, ಯಾಕೆ ನಮ್ಮ ಸಂವಿಧಾನ ಇದು ಮಾಡ್ತಾರೆ? ನಮ್ಮನ್ನು ತುಂಬ ಬೇಜಾರಾಗ್ತಾ ಇದೆ ಇದೆಲ್ಲ ಘೋಷಣೆ ಕೂಗಿದ್ರೆ. ನಿಜವಾಗ್ಲೂ ಇವರು ಏನಾರ ಇದು ಮಾಡಿದ್ರೆ ಗಲ್ಲಿ ಶಿಕ್ಷೆ ಆಗಲಿ. ಇನ್ನೊಬ್ರು ಅವರು ಬಿಟ್ಟಿದ್ದಾರೆ ನೋಡಿ, 40-50 ಮೆಂಬರ್ಸ್ ಅವರೆಲ್ಲ ಘೋಷಣೆ ಮಾಡಿದ್ರು, ಅವ್ರಿಗೆ ಬಾಯಿಗೆ ಇದು ಮಾಡಿದ್ರು, ಒಂದು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರಲ್ಲ, ಅವ್ರ ಮೇಲೇನು ಕೇಸ್ ಈಗ ರೀ ಓಪನ್ ಆಗಲಿ, ಎಲ್ರ ಮೇಲೆ ಇದಾಗಬೇಕು. ಬೇಕಂದ್ರೆ ನಾನು ಇದು ಮಾಡ್ತೀನಿ, ನಾನು ಕಂಪ್ಲೇಂಟ್ ಮಾಡ್ತೀನಿ ನಮ್ಮ ಇದರಿಂದ, ಅವ್ರ ಮೇಲೇನೂ ಮಾಡ್ತೀವಿ, ಕ್ರಮ ತಗೊಳ್ಳಿ ಅಂತ. ಶಶಿಕಾಂತ್ ಅವರೇ, ಅವರು ರಾಜ್ಯಸಭಾ ಸದಸ್ಯರು ಹೇಳಿದ್ರಲ್ಲ, 2ನೇ ಬಾರಿ ಆಯ್ಕೆ ಆಗಿರೋರು, ಮಾಧ್ಯಮದವ್ರು ಹೌದು ನಾವು ಹುಚ್ಚರೆ, ದೇಶ ಅಂತ ಬಂದಾಗ ನಾವು ಹುಚ್ಚತನದಿಂದ ನಾವು ಕೆಲಸವನ್ನ ಮಾಡ್ತೀವಿ, ನಾಡು ನುಡಿ ಜಲ ಅಂತ ಬಂದಾಗ ಹುಚ್ಚತನದಿಂದ ಕೆಲಸವನ್ನ ಮಾಡ್ತೀವಿ. ರಾತ್ರಿ ಹಗಲು, ಬಿಸಿಲು, ಚಳಿ, ಗಾಳಿ, ಮಳೆ ಏನೇ ಬರಲಿ ಪತ್ರಕರ್ತರಲ್ಲಿ ಇರ್ತಾರೆ ಸರ್. ಇವತ್ತು ಎಷ್ಟೋ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತಾ ಇರೋದೇ ಸರ್ಕಾರಕ್ಕೆ ಮಾಧ್ಯಮದವರು ಸರ್. ಅದಕ್ಕೆ ನಾವು ಹುಚ್ಚುತನದಿಂದನೇ ಕೆಲಸ ಮಾಡ್ತೀವಿ, ಇನ್ನೂ ಹುಚ್ಚುತನದಿಂದ ಕೆಲಸ ಮಾಡ್ತೀವಿ. ಇಂಥ ತಪ್ಪುಗಳನ್ನು ತೋರಿಸುವಂಥ ಧೈರ್ಯದಿಂದ ನಾವು ಹುಚ್ಚರು ಅಂತ ಹೇಳ್ಕೊಳ್ತೀವಿ. ಏನು ಹೇಳ್ತೀರಿ ಇವಾಗ? ಅವತ್ತು ನೀವು ಕೂಡ ಇದ್ರಿ, ಈ ವಿಚಾರ ಬಂದಾಗ ನೀವು ಕೂಡ ಮಾತಾಡಿದ್ರಿ. ಇವತ್ತು ನೋಡಿ, ಒಂದು ಮಾತು ಹೇಳ್ತೀನಿ ಸಾದಿಕ್ ಪಾಷಾ ಅವರೇ, ನಾನು ಅಲ್ಲಿ ಹೊರಗಡೆ ಬಂದಾಗ ಅಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ಗೊಬ್ಬರಿಗೆ ನಾನು ಹೇಳ್ತೀನಿ, ಸರ್ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಾರಂತೆ, ತಕ್ಷಣ ರೌಂಡ್ ಅಪ್ ಮಾಡಿ ಇಲ್ಲೇ ಲಾಕ್ ಮಾಡಿ ಅಂತ ನಾನು ಬೇಕಾದ್ರೆ ತೋರಿಸ್ತೀನಿ, ಕಮಿಷನರ್ ಪರ್ಮಿಷನ್ ಕೊಟ್ಟು ನಾನು ಯಾರಿಗೆ ಹೇಳಿದ್ರೆ ನಾನು ತೋರಿಸ್ತೀನಿ. ಆದರೆ ಅವತ್ತೇ ಆಕ್ಷನ್ ತಗೊಂಡಿಲ್ಲ. ಈಗ 8 ದಿನ ಆದಮೇಲೆ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್ಕಾರ ಏನು ಮಾಡ್ತಾ ಇದೆ ಹಾಗಾದ್ರೆ?